ಬಿಡಾಡಿ ದನಗಳನ್ನು ಗೋಶಾಲೆಗೆ ಸ್ಥಳಾಂತರಿಸಲು ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದ ಸ್ಥಳೀಯರು. ಜೂನ್ 23ರ ಬೆಳಗ್ಗೆ 11 ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಬಿಡಾಡಿ ದನಗಳ ಹಾವಳಿ ಹೆಚ್ಚಾಗಿದ್ದು, ಪ್ರಮುಖ ರಸ್ತೆಗಳಲ್ಲಿ ವಾಹನ ಸವಾರರಿಗೆ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇದ್ದು, ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಹೀಗಾಗಿ ಈ ರೀತಿಯ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಾರ್ವಜನಿಕರು ಪೌರಾಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಬಿಡಾಡಿ ದನಗಳ ಹಾವಳಿಯನ್ನು ತಪ್ಪಿಸುವುದಕ್ಕಾಗಿ ಅವುಗಳನ್ನು ಗೋಶಾಲೆಗೆ ಸ್ಥಳಾಂತರಿಸುವಂತೆ ಮನವಿ ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ ತರಕಾರಿ ಮಾರುವಾಗ ಬುಟ್ಟಿಯಲ್ಲಿನ ತರಕಾರಿಗಳಿಗೆ ಯಾವುದೇ ಭಯವಿಲ್ಲದೆ ಬಾಯಿ ಹಾಕಿ ತರಕಾರಿಗಳನ್ನು ತಿಂತಾ ಇದ್ದು ವ್ಯಾಪಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಇನ್ನು ರಸ್ತೆಯಲ್ಲಿ ಅಡ್ಡದಿಡ್ಡೆಯಾಗಿ ಓಡಾಡ್ತಾ ಇರೋದರಿಂದ ವಾಹನ ಸವಾರರಿಗೆ, ಪಾದಾಚಾರಿಗಳಿಗೆ ತೊಂದರೆ ಉಂಟಾಗ್ತಾ ಇದೆ. ಹೀಗಾಗಿ ಗೋಶಾಲೆಗೆ ಅವುಗಳನ್ನು ಸ್ಥಳಾಂತರಿಸುವಂತೆ ಸ್ಥಳೀಯ ಪ್ರಮುಖರು ನಗರಸಭೆಗೆ ಮನವಿಯನ್ನು ಸಲ್ಲಿಸಿದರು. ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಿರಣ್ ಮೇಟಿ, ರಮೇಶ್ ಟಕ್ಕಳಕ್ಕಿ, ಸಿದ್ದು ನ್ಯಾಮಗೌಡ, ಗಿರೀಶ್ ಕೋಟ್ಯಾಳ್, ಬಸ್ಸು ಟಕ್ಕೋಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಮಸ್ತೆ ಜನಗಳೇ, ನನ್ನ ಹೆಸರು ತ್ರಿನೇಶ್ ರೆಡ್ಡಿ, ಜಮಖಂಡಿಯ ಸಾರ್ವಜನಿಕ. ಜಮಖಂಡಿ ನಗರದಲ್ಲಿ ಜನಗಳ ಹಾವಳಿ ಜಾಸ್ತಿ ಆಗಿದೆ. ಯಾಕಂದ್ರೆ ಸಂಚಾರ ಮಾಡೋಕೆ ಭಾಳಷ್ಟು ತೊಂದರೆ ಆಗ್ತದೆ. ಹೋದ್ಸತಿ 1-2 ವರ್ಷದಿಂದ ಒಬ್ಬರ ಹುಡುಗಂದು ಏನಾಗ್ಬಿಟ್ಟದ ಅಂದರೆ ಗೋಗಳು, ಆಕಳ ಇವೆಲ್ಲ ಗುದ್ದಾಡಿ ಒಬ್ಬನ ಕೊಂದ್ಬಿಟ್ಟಾವು. ಹಂಗೆ ತರಕಾರಿ ಮಾಡೋರ್ಗೈತೆ ಭಾಳಷ್ಟು ತೊಂದರೆ ಆಗ್ತೈತಿ. ಈ ರೀತಿ ಅವನ ಗೋಶಾಲೆಗೋ ಇಲ್ಲಕ ಪರ್ಯಾಯ ವ್ಯವಸ್ಥೆ ಮಾಡಿ ಅವಕ್ಕೊಂದು ವ್ಯವಸ್ಥೆ ಮಾಡಿ ಕಳಿಸ್ರಿ. ಜಮಖಂಡಿ ನಗರದಲ್ಲಿ ಜನ ನಿರ್ಭಯವಾಗಿ ಅಡ್ಡಾಡಲಿ ಅಂಥೇಳಿ ಒಂದು ಮನವಿಯನ್ನು ನಗರ ಪೌರಾಯುಕ್ತರಿಗೆ ಕೊಟ್ಟಿದ್ದೀವಿ. ಈ ಬಗ್ಗೆ ಅವರು ಆದಷ್ಟು ಬೇಗ ಕ್ರಮಗಳನ್ನು ಕೇಳ್ತೇವೆ.